ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಮ್ಯಾಚನ್ನು ಸೋತಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ಯಾಕೆ ಈ ಸೀಸನ್ನಲ್ಲಿ ಈ ಥರ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಯ ಸ್ಥಾನದಲ್ಲಿ ಉಳ್ಕೊಳ್ತಾರೆ ಬೆಂಗಳೂರು ಬುಲ್ಸು. ಇವತ್ತು 1 ಪಾಯಿಂಟ್ ಸಿಗುತ್ತೆ, 6 ಪಾಯಿಂಟ್ ಅಂತರದಲ್ಲಿ ಸೋತಿರೋದ್ರಿಂದ. ಇವತ್ತು ಕೂಡ ಅದೇ ರೀತಿ ರೈಡಿಂಗ್ನಲ್ಲಿ ಜಾಸ್ತಿ ಪಾಯಿಂಟ್ಸ್ಗಳು ಬರಲಿಲ್ಲ. ಸೊ ಅದೇ ಮಿಸ್ಟೇಕ್ ಆಯಿತು, ಏನು ಮಾಡೋಕ್ಕೆ ಬರೋಲ್ಲ. ಈ ಸೀಸನ್ದು ಲಕ್ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಈ ಸೀಸನ್ನಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಈ ಸೀಸನ್ ಕಥೆನೂ ಮುಗ್ದಾಗೇ ಬಿಡಿ. ಸೊ ಏನು ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ಮ್ಯಾಚ್ನಲ್ಲಿ ಏನೇನಾಯ್ತು ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸೂಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಇವತ್ತು ಟಾಪ್ 1ನಲ್ಲಿ ಇರುವಂತಹ ಹರಿಯಾಣ ವಿರುದ್ಧ ಮ್ಯಾಚ್ ಆಗಿತ್ತು. ಸೊ ಅವರು ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಹೇಗೆ ಟಾಪ್ನಲ್ಲಿದ್ದರೋ ಅದೇ ರೀತಿ ಟಾಪ್ ಪರ್ಫಾರ್ಮೆನ್ಸ್ ಬಂತು ಅಂತಲೇ ಹೇಳ್ಬೋದು. ಮೊದಲ ಹಾಫ್ನಲ್ಲಿ ಬೋನಸನ್ನು ತುಂಬಾ ಬಿಟ್ಕೊಟ್ರು ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡ. ಸೊ ವಿನಯ್ ಅವರು ಹಾಗೆಯೇ ವಿನಯ್ ಮತ್ತು ಶಿವಂ ಪಟಾರೆ ಅವರು ಬೋನಸನ್ನು ತಗೊಳ್ತಾಯಿದ್ರು. ಇನ್ಫ್ಯಾಕ್ಟ್ ವಿನಯ್ ಅಂತಲೇ ಹೇಳ್ಬೋದು, ಬೋನಸ್ ಮೇಲೆ ಬೋನಸ್ ತಗೊಳ್ತಾಯಿದ್ರು. ಎಷ್ಟು ಈಸಿಯಾಗಿ ಬೋನಸ್ ಬಿಟ್ಕೊಡ್ತಾಯಿದ್ರು ಬೆಂಗಳೂರು ಬುಲ್ಸ್ ತಂಡ. ಸೊ ವಿನಯ್ ಅವರೇ ಹರಿಯಾಣ ಸ್ಟೀಲರ್ಸನ್ನು ಬೆಂಗಳೂರಿಗಿಂತ ಜಾಸ್ತಿ ಪಾಯಿಂಟನ್ನು ಅವರು ಒಬ್ಬರೇ ತಗೊಂಡಿದ್ರು ಅಂತಲೇ ಹೇಳ್ಬೋದು ಮೊದಲ 10 ನಿಮಿಷದಲ್ಲಿ. ಸೊ ಅದಾದ ಬಳಿಕ ಬೆಂಗಳೂರು ಬುಲ್ಸ್ ಡಿಫೆಂಡ್ನಿಂದ ನಿತಿನ್ ರಾವಲಿಂದ ಒಂದೆರಡು ಟ್ಯಾಕಲ್ ಬರುತ್ತೆ. ಸೊ ರೈಡಿಂಗ್ನಲ್ಲಿ ಯಾರು ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸನ್ನು ತೋರೋದಿಲ್ಲ. ಸೊ ರೈಡಿಂಗ್ನಲ್ಲಿ ಒಮ್ಮೆಲೆ ಅಕ್ಷಿತ್ ಬರ್ತಾರೆ. ಅಕ್ಷಿತ್ ಅವರು ಸಖತ್ತಾಗಿ ಇವತ್ತು ಆಡಿದ್ದು ಅಂತಲೇ ಹೇಳ್ಬೋದು. ಮತ್ತು ಯಾರ ರೈಡರ್ಗಳು ಕೂಡ ಪರ್ಫಾರ್ಮೆನ್ಸನ್ನು ಕೊಟ್ಟಿಲ್ಲ. ಇನ್ನು ಮೊದಲ ಹಾಫ್ ಹೇಗೆ ಎಂಡಾಯಿತು ಅಂದರೆ ಬೆಂಗಳೂರು ಬುಲ್ಸ್ ಒಮ್ಮೆ ಆಲ್ಔಟ್ ಆದ್ದರಿಂದ ತುಂಬಾ ಪಾಯಿಂಟ್ ಲೀಡನ್ನು ಹರಿಯಾಣಗೆ ಬಿಟ್ಕೊಡ್ತಾರೆ. ಬೆಂಗಳೂರು ಬುಲ್ಸ್ 12ರಲ್ಲಿದ್ದರೆ ಹರಿಯಾಣ ಸ್ಟೀಲರ್ಸ್ 21ರಲ್ಲಿ ಇರ್ತಾರೆ. ಸೊ ಸೆಕೆಂಡ್ ಹಾಫ್ನಲ್ಲಿ ಚೆನ್ನಾಗೇ ಕಮ್ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಅಷ್ಟೊಂದು 9 ಪಾಯಿಂಟ್ಗಳ ಲೀಡ್ ಇದ್ದರೂ ಕೂಡ ಒಳ್ಳೆ ಕಮ್ಬ್ಯಾಕ್ ಆಯಿತು ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡದಿಂದ. ಸೊ ನಿತಿನ್ ರಾವಲ್ ಒಳ್ಳೆ ಟ್ಯಾಕಲ್ಗಳನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆಯೇ ಟ್ಯಾಕಲ್ ರೈಡಿಂಗ್ನಲ್ಲಿ ಅಕ್ಷಿತ್ ಮಿಂಚಿದರು. ಇದರೊಂದಿಗೆ ಹತ್ತಿರ ಹೋಗ್ತಾ ಹೋದರು ಬೆಂಗಳೂರು ಬುಲ್ಸ್ ತಂಡ. ಸೊ ಆದರೂ ಕೂಡ ಹರಿಯಾಣ ಸ್ಟೀಲರ್ಸ್ ಮತ್ತೊಮ್ಮೆ ಮ್ಯಾಚನ್ನು ಸ್ಲೋ ಡೌನ್ ಮಾಡ್ತಾರೆ ಸೆಕೆಂಡ್ ಹಾಫ್ನಲ್ಲಿ. ಇದರೊಂದಿಗೆ ಮ್ಯಾಚ್ ಹರಿಯಾಣ ಕಡೆಗೇ ಇರುತ್ತೆ ಕೊನೆ ತನಕ ಕೂಡ. ಆಲ್ಔಟ್ ಆಗೋ ಹಂತದವರೆಗೂ ತಲುಪಿದ್ರು ಕೂಡ ಅದನ್ನು ಮ್ಯಾನೇಜ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ಹರಿಯಾಣ ಸ್ಟೀಲರ್ಸ್ ತಂಡ. ಸೊ ವಿನಯ್ ತಮ್ಮ ಸೂಪರ್ 10ಅನ್ನು ಗಳಿಸ್ತಾರೆ. 7 ಬೋನಸ್ ಪಾಯಿಂಟನ್ನು ಪಡೆದಿದ್ರು. ಇಲ್ಲೇ ಮ್ಯಾಚು ಅರ್ಧ ಅವ್ರ ಕಡೆ ಹೋಗಿದೆ ಅಂತಲೇ ಹೇಳ್ಬೋದು. ತುಂಬಾ ಬೋನಸ್ ಬಿಟ್ಕೊಟ್ಟಿದ್ದಾರೆ ವಿನಯ್ ಅವ್ರಿಗೆ. ಸೊ 5 ಟಚ್ ಪಾಯಿಂಟ್ ಆಗಿ 7 ಬೋನಸ್ನೊಂದಿಗೆ 12 ಪಾಯಿಂಟನ್ನು ಗಳಿಸಿದ್ದಾರೆ. ಅವರಿಗೆ ಸಪೋರ್ಟಿಂಗ್ ಆಗಿ ಶಿವಂ ಪಟಾರೆ ಅವರು 5 ಪಾಯಿಂಟನ್ನು ಗಳಿಸಿದರು. ಸೊ ಇದಲ್ಲದೆ ಶಾದ್ಲು 4 ಪಾಯಿಂಟು, ಹೀಗೆ ಎಲ್ಲ ಕಲೆಕ್ಟಿವ್ ಎಫರ್ಟ್ ಬಂತು ಅವರಿಂದ. ಹಾಗಾಗಿ ಸಖತ್ತಾಗಿ ಇವತ್ತು ವಿನ್ ಆಗ್ತಾರೆ. ಇದರೊಂದಿಗೆ ಟಾಪ್ನಲ್ಲೇ ಉಳಿತಾರೆ ಅವರು, ನಾವು ಬಾಟಮ್ನಲ್ಲೇ ಉಳಿತೀವಿ. ಸೊ ಇದು ಎಂಥ ವಿಪರ್ಯಾಸ ನೋಡಿ. ಸೊ ಈ ಸೀಸನ್ ಆಲ್ಮೋಸ್ಟ್ ಮುಗಿದ ಲೆಕ್ಕನೇ ಬೆಂಗಳೂರು ಬುಲ್ಸ್ಗೆ. ಇನ್ಮೇಲೆ ಯಾವಾಗ ಹೋಗ್ಬಿಟ್ಕೊಳ್ಳೋದು ಸುಮ್ಮನೆ ಅಂತ ಅನಿಸುತ್ತೆ. ಸೊ ನೋಡೋಣ ಮುಂದಿನ ಪಂದ್ಯಗಳಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಅಟ್ಲೀಸ್ಟ್ ಕಾಂಪಿಟೇಟಿವ್ ಪರ್ಫಾರ್ಮೆನ್ಸಸ್ ಆದರೂ ಬರಲಿ ಅಂತ ನಾವು ಆಶಿಸೋಣ ಮುಂದಿನ ಪಂದ್ಯಗಳಲ್ಲಿ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್.